ಅಮೆರಿಕ ಇರಾನ್ನ ಮಣಿಸೋದಕ್ಕೆ ದಿನಕ್ಕೊಂದು ಕ್ಯಾತೆ ದಿನಕ್ಕೊಂದು ಡ್ರಾಮಾ. ಈಗ ಮತ್ತೆ 3 ದಿನಗಳ ಗಡುವು. ನೀವು ಡೀಲ್ಗೆ ಒಪ್ಕೊಂಡ್ರೆ ಸರಿ, ಇಲ್ಲದೆ ಇದ್ರೆ ನಿಮ್ಮ ತೈಲ ಭಂಡಾರವನ್ನ, ನಿಮ್ಮ ತೈಲ ಪೈಪ್ಲೈನ್ಗಳನ್ನ ಉಡಾಯಿಸ್ಬಿಡ್ತೀವಿ. ಆಮೇಲೆ ನೀವು ಮತ್ತೆ ಏಳಕ್ಕೆ ಸಾಧ್ಯನೇ ಇಲ್ಲ ಅಂತ 3 ದಿನಗಳ ಗಡುವನ್ನ ಟ್ರಂಪ್ ಕೊಟ್ಟಿದ್ದಾರೆ. ಆದರೆ ಟ್ರಂಪ್ನ ಗಡುವನ್ನ ಇರಾನ್ ನೋಡಿ, ನಿಮ್ಮ ಭಯದ ನೆರಳಲ್ಲಿ ನಾವು ಮಾತುಕತೆ ನಡೆಸಲ್ಲ, ನಮ್ಮ ಷರತ್ತುಗಳ ಮೂಲಕನೇ ನಾವು ಮಾತುಕತೆ ನಡೆಸ್ತೀವಿ ಅಂತ 3 ಸ್ಟೇಜ್ ಪ್ರಪೋಸಲ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಸ್ಟೇಜ್, ದಯವಿಟ್ಟು ಹಾರ್ಮುಜ್ ಜಲಸಂಧಿಯ ಮೇಲೆ ತಾವು ಏನು ಮುತ್ತಿಗೆ ಹಾಕಿದ್ದೀರಿ ಅದನ್ನ ತೆರವುಗೊಳಿಸಿ, ತದನಂತರ ನಾವು ನ್ಯೂಕ್ಲಿಯರ್ ಡೀಲ್ ಬಗ್ಗೆ ಮಾತಾಡೋಣ, ಅದಾದ ಮೇಲೆ ನಾವು ಈ ಒಂದು ಯುದ್ಧವನ್ನು ಹೇಗೆ ಮುಂದೆ ಶಾಶ್ವತವಾಗಿ ಕೊನೆಗಾಣಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದೆ. ಆದರೆ ಅಮೆರಿಕ ಇದನ್ನ ಒಪ್ಕೊಳ್ಳುತ್ತಾ ಅನ್ನೋದು ಒಂದು ಕಡೆ, ಆದರೆ ಇವರಿಬ್ಬರ ನಡುವಿನ ಈ ಕ್ಯಾತೆ ವ್ಯವಹಾರನ ಇಡೀ ಪ್ರಪಂಚ ನಂಬೋದಕ್ಕೆ ರೆಡಿ ಇಲ್ಲ. ಇಸ್ಲಾಮಾಬಾದಲ್ಲಿ ಮಾತುಕತೆ ನಡೆಸ್ತೀವಿ ಅಂತ ಅಮೆರಿಕದ ನಿಯೋಗ ಮಧ್ಯದಾರಿವರೆಗೂ ಬರುತ್ತಂತೆ, ಇದ್ದಕ್ಕಿದ್ದಂತೆ ವಾಪಸ್ ಹಂಗೆ ವಿಮಾನನ ತಿರುಗಿಸಿ ಹೋಗ್ಬಿಡುತ್ತಂತೆ. ಆರಾಕ್ಚಿ ನೋಡಿದ್ರೆ ಊರ್ ಸುತ್ತಾ ಇದ್ದಾರೆ, ಇವತ್ತು ರಷ್ಯಾಗೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಇವರ ಮಧ್ಯೆ ಯುದ್ಧ ಕೊನೆಗಾಣುತ್ತಾ? ಹಾರ್ಮುಜ್ ಜಲಸಂಧಿ ಏನು ಓಡಾಟ ನಿರ್ಬಂಧವಾಗಿದೆ, ಅದು ಮತ್ತೆ ಓಡಾಟ ಆರಂಭ ಆಗುತ್ತಾ ಇಲ್ವಾ? ಒಂದು ವೇಳೆ ಓಡಾಟ ಆರಂಭ ಆಗಲಿಲ್ಲ ಅಂತಂದ್ರೆ ಭಾರತದ ಪರಿಸ್ಥಿತಿ ಏನು? ಈಗಾಗಲೇ ಬೆಲೆ ಏರಿಕೆಯ ಬಿಸಿ ಜಾಸ್ತಿ ಆಗಿದೆ. ಗ್ಯಾಸ್, ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಮುಂದೇನಾಗುತ್ತೆ ಅನ್ನೋದರ ಬಗ್ಗೆ ಬಹಳಷ್ಟು ಆತಂಕ ಮತ್ತು ಅನುಮಾನ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಬಿಕ್ಕಟ್ಟು, ಜೊತೆಗೆ ಭಾರತದಲ್ಲೂ ಕೂಡ ಬಿಕ್ಕಟ್ಟು. ಕೊರೋನಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಮತ್ತೆ ನಾವು ಹಿಂದಕ್ಕೆ ಹೋಗ್ತೀವಾ? ಬಹಳಷ್ಟು ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಟ್ರಂಪ್ ಟೈಮ್ ಬಾಂಬ್. ಭಾರತದ ಕತೆ ಹೆಂಗೆ ಅಂತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಮಧ್ಯಪ್ರಾಚ್ಯ ಸಮರ. ಹರ್ಮುಜ್ ಬಂದ್, ಟ್ರಂಪ್ ಟಾರ್ಗೆಟ್. ಮುಂದೆ ಮತ್ತಷ್ಟು ಭೀಕರನ. ಕಚ್ಚಾ ತೈಲ, ಗ್ಯಾಸ್ ಬಿಕ್ಕಟ್ಟು, ಜಗತ್ತಿಗೆ ಅಮೆರಿಕವೇ ಇಕ್ಕಟ್ಟು. ಇರಾನ್ಗೆ ಮತ್ತೆ 3 ದಿನಗಳ ಗಡುವು ನೀಡಿದ ಡೊನಾಲ್ಡ್ ಟ್ರಂಪ್. 3 ದಿನಗಳಲ್ಲೇ ಡೀಲ್ ಆಗಲಿಲ್ಲ ಅಂದ್ರೆ 3ನೇ ಮಹಾಯುದ್ಧ ಫಿಕ್ಸ. ಯುಎಸ್ ವಾರ್ನಿಂಗ್ಗೂ ಸುಮ್ಮನಿರದ ಇರಾನ್. 3 ಒಪ್ಪಂದದ ಸೂತ್ರ. ಅಮೆರಿಕಾಗೆ ಸಂಧಾನ ಸೂತ್ರ. ಇರಾನ್ ವಿದೇಶಾಂಗ ಸಮರ. ಪ್ರಪಂಚದ ಆರ್ಥಿಕತೆ ಮತ್ತೆ ಡೋಲಾಯಮಾನ ಆಗೋದು ಫಿಕ್ಸ. ಮಧ್ಯಪ್ರಾಚ್ಯ ಯುದ್ಧ ನಿಲ್ಲದಿದ್ದರೆ ಭಾರತಕ್ಕೆ ಆತಂಕ ಫಿಕ್ಸ. ಭಾರತಕ್ಕೆ ಕಾದಿದೆಯಾ ಕೊರೋನಾಗಿಂತ ಭೀಕರ ಪರಿಸ್ಥಿತಿ? ಭಾರತದಲ್ಲಿ ಇನ್ನು ಮುಂದೆ ಸಿಗೋ ವಸ್ತುಗಳ ರೇಟ್ ಎಲ್ಲ ದುಬಾರಿ ಆಗುತ್ತಾ? ಇರಾನ್ ಅಮೆರಿಕಾದಿಂದ ಆಮದು ವಸ್ತು ದುಪ್ಪಟ್ಟು ಗ್ಯಾರಂಟಿ. ಭಾರತದಲ್ಲಿ ಸಿಲಿಂಡರ್ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಏರಿಕೆ ಫಿಕ್ಸ. ತರಕಾರಿ, ಬಟ್ಟೆಗಳು ಆಮದು ಆಗದೆ ಭಾರತಕ್ಕೆ ಹೊಡ್ತಾನ. ಏಪ್ರಿಲ್ 2026 ಕದನ ವಿರಾಮ ಘೋಷಣೆ ಆಯಿತು. ಅಯ್ಯೋ ಮುಗಿದೋಯ್ತು, ಎಲ್ಲ ಯುದ್ಧನೂ ಮುಕ್ತಾಯ ಆಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಬಿಕ್ಕಟ್ಟು ಶಮನ ಆಗುತ್ತೆ ಅಂತ ನಾವೆಲ್ಲರೂ ಕಾದು ನೋಡಿದ್ವಿ. ಆದರೆ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಈಗ ಲೇಟೆಸ್ಟ್ ಆಗಿ ಮತ್ತೆ 3 ದಿನದ ಗಡುವು ಅಂತೆ. ಆ 3 ದಿನದಲ್ಲಿ ಡೀಲ್ ಆಗಲಿಲ್ಲ ಅಂದರೆ ಯುದ್ಧ ಅಂತೆ, ರಣಭೀಕರ ಯುದ್ಧ ಅಂತೆ. ಇಂತಹ ಸಂದರ್ಭದಲ್ಲಿ ಭಾರತದ ಪರಿಸ್ಥಿತಿ ಏನು ಅಂತ? ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗ್ತಾ ಇದೆ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದೆ, MSME ಸೆಕ್ಟರ್ಗೆ ಸಿಕ್ಕಾಪಟ್ಟೆ ಹೊಡೆತ ಬಿದ್ದಿದೆ, ಭಾಳಷ್ಟು ಪ್ರೊಡಕ್ಷನ್ಸ್ ನಿಂತೋಗಿದೆ, ಹಲವಾರು ಕೈಗಾರಿಕೆಗಳು ಈಗಾಗಲೇ ಸ್ಟಾಪ್ ಆಗಿದ್ದಾವೆ, ವರ್ಕರ್ಸ್ ಮನೆಯಲ್ಲಿದ್ದಾರೆ, ಬೆಲೆ ಏರಿಕೆಯ ಬಿಸಿ ಜಾಸ್ತಿ ಆಗಿದೆ, ರಣ ಬಿಸಿಲು ಜಾಸ್ತಿ ಆಗಿದೆ. ಅಬ್ಬಬ್ಬಾ, 1-2 ಭಾರತದ ಪರಿಸ್ಥಿತಿ ಮುಂದೇನಾಗುತ್ತೆ? ಈಗ ಲಾಕ್ಡೌನ್ ಇಲ್ಲ ಅಷ್ಟೇ, ಯುದ್ಧದ ಭೀತಿಯಿಂದ ಕೊರೋನಾದಂತಹ ಸಂದರ್ಭ ಸೃಷ್ಟಿಯಾಗ್ತಾ ಇದೆ. ಈಗ ಎಲೆಕ್ಷನ್ ನಡೀತಾ ಇದೆ, ವೋಟಿಂಗ್ ಇದೆ. ವೋಟಿಂಗ್ ಮುಗಿದ ತಕ್ಷಣ ಇದ್ದಕ್ಕಿದ್ದಂತೆ ರಿಪೋರ್ಟ್ಸು ಮತ್ತು ಬಹಳಷ್ಟು ಕಂಪನಿಗಳ ಊಹೆಯ ಪ್ರಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ತುಂಬ ಜಾಸ್ತಿ ಆಗುತ್ತೆ, ಪರಿಸ್ಥಿತಿ ಬಹಳ ಭೀಕರತೆಗೆ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಆರ್ಥಿಕ ತಜ್ಞರಾದಂಥ ಜೇಕಬ್ ಕ್ರಾಸ್ಟ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪೀಣ್ಯ ಇಂಡಸ್ಟ್ರಿಯಲ್ ಸಂಘದ ಅಧ್ಯಕ್ಷರಾದಂತಹ ದಾನಪ್ಪ ಅವರಿದ್ದಾರೆ. ಸರ್, ತಮಗೂ ಸ್ವಾಗತ. ನಿವೃತ್ತ ಸೇನಾಧಿಕಾರಿಯಾದಂತಹ ಕರ್ನಲ್ PV ಹರಿ ಅವರಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಹರಿ ಸರ್, ತಮ್ಮಿಂದನೇ ಈ ಕಾರ್ಯಕ್ರಮವನ್ನು ನಾನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಮುಗಿಯೋ ಲಕ್ಷಣ ಕಾಣ್ತಾ ಇದೆಯಾ ತಮಗೆ? ಸದ್ಯಕ್ಕಿಲ್ಲ. ಈ ಮುಗಿಯೋ ಲಕ್ಷಣ ಈಗ ಕಾಣ್ತಾ ಇಲ್ಲ. ಯಾಕೆಂತ ಹೇಳಿದರೆ ಈಗ ಇರಾನ್ ಪರಿಸ್ಥಿತಿ ಡೈಲಿ
ಹದಗೆಡ್ತಾ ಹೋಗ್ತಾ ಇದೆ. ಅವರಿಗೆ ಎಕ್ಸ್ಪೋರ್ಟ್ ಇಲ್ಲ, ಕರೆಕ್ಟ್. ಇಂಪೋರ್ಟ್ ಇಲ್ಲ, ಒಳಗೆ ಅವರ ಭಯಂಕರ ನಿರುದ್ಯೋಗ ಜಾಸ್ತಿ ಆಗಿಬಿಟ್ಟಿದೆ, ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಅವರ ಜೀವನ ಬಹಳ ಕಷ್ಟವಾಗಿದೆ, ಆದಾಯ ಇಲ್ಲ, ಅವರ ನಾಯಕತ್ವ ಅದು ಬಿಡಿ, ಇಲ್ವೋ ಅಂತ ಗೊತ್ತಿಲ್ಲ ಯಾರು ನಾಯಕರು. ಈಗ ಅದು ನೋಡ್ಬೇಕಂತ ಹೇಳಿದ್ರೆ IRGC ಕಮಾಂಡರ್ಸ್ಗಳಿದ್ದಾರಲ್ಲ, ಇರಾನಿಯನ್ ರೆವಲ್ಯೂಷನ್ ಗಾರ್ಡ್ಸ್, ಅವ್ರದ್ದು ಒಳ್ಳೆ ಹೋಲ್ಡ್ ಇದೆ ದೇಶದಲ್ಲಿ. ಮುಂಚೆನೂ ಇತ್ತು, ಇವಾಗಲೂ ಇನ್ನೂ ಜಾಸ್ತಿ ಆಗಿದೆ. ಯಾಕೆಂದರೆ ಅದು ಮಿಲಿಟ್ರಿ ವೇ ಆಫ್ ಥಿಂಕಿಂಗ್. ಅದು ಇರಾನ್ ಕಂಟ್ರಿಯಲ್ಲಿ ಅವ್ರದ್ದು ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಅದರಲ್ಲಿ ಮುಖ್ಯವಾಗಿ ಈಗ ಒಬ್ಬ ಅದದ್ದು IRGC ಇವನು ಅವನೇ ಪಾರ್ಲಿಮೆಂಟ್ರಿ ಅಫೇರ್ ಅವನೇ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಇದು ಡೆಮೋಕ್ರಸಿ ಅನ್ನೋದು ಇಲ್ಲ ಆ ಸದ್ಯಕ್ಕೆ ಅಲ್ಲಿ. ಸೊ ಅದರಿಂದ ಇವರು ಕಮಾಂಡರ್ಗಳ ಮೇಲೆ ಕಂಪ್ಲೀಟ್ ಹೊಣೆಗಾರಿಕೆ ಆಗಿದೆ. ಈಗ ಅವ್ರ ಕಮಾಂಡರ್ಗಳು ಯಾವ ಉಚ್ಚತನದಲ್ಲಿ ಇವರು ಯಾವುದನ್ನು ಅಕ್ಸೆಪ್ಟ್ ಮಾಡಬೇಕು, ಯಾವುದನ್ನು ಅಕ್ಸೆಪ್ಟ್ ಮಾಡಬಾರ್ದು ಗೊತ್ತಿಲ್ಲ ಅವರಿಗೆ. ಅವರು ಒಟ್ರಾಸಿ ಅವರು ನಿಲ್ತಾರೆ. ಇಲ್ಲಿಯವರೆಗೆ ಇರಾನ್ನ ರಾಜತಾಂತ್ರಿಕ ನಡೆ ಅಥವಾ ಯುದ್ಧವನ್ನು ಕಳೆದ 2 ತಿಂಗಳುಗಳಿಂದ ಮುಂದುವರಿಸಿಕೊಂಡು ಹೋಗ್ತಾ, ವೆದರ್ ಇಟ್ ಈಸ್ IRGC ಆರ್ ಸರ್ಕಾರದ ಭಾಗವಾಗಿರುವಂತಹ ಯಾರಾದರೂ ಲೀಡರ್ಸ್ ಮೊಸ್ತಬಾ ನೇತೃತ್ವದಲ್ಲಿ. ಸೊ ಅವರ ಸ್ಟ್ರಾಟಜಿ ನೋಡಿದ್ರೆ ಸರ್, ಇಷ್ಟು ದಿನ ಇರಾನ್ ಅನ್ನ ಮುಂದಕ್ಕೆ ತಳ್ಕೊಂಡು ಬರ್ತಾ, ಈಸ್ ಇಟ್ ಅ ಗುಡ್ ಸ್ಟ್ರಾಟಜಿ ಇಲ್ಲಿಯವರೆಗೆ? ಇದಕ್ಕೆ ಲಾಜಿಕಲ್ ಇಲ್ಲ ಇವರಲ್ಲಿ. There is no logic in Islamic countries where just because of the religion, ಇಲ್ಲ ಅವರ ಒಂದು ಫಂಡಮೆಂಟಲಿಸಮ್ಗೆ ಇರ್ತಾರಲ್ಲ